ಸದಾ ವಿವಾದದ ಸುಳಿಯಲ್ಲಿ ಸಿಲುಕುವ ಬಿಗ್ ಬಾಸ್ ಸ್ಪರ್ಧಿ ರಜತ್ಗೆ ಮತ್ತೊಂದು ಕಂಟಕ ಶುರುವಾಗಿದೆ. ಡಾಗ್ ಸತೀಶ್ ಜೊತೆಗಿನ ಫೈಟ್ ತಾರಕಕ್ಕೇರಿದ್ದು ಮತ್ತೊಂದು ಎಫ್ಐಆರ್ ಬಿದ್ದಿದೆ. ಪ್ರತ್ಯೇಕ ಪ್ರಕರಣವೊಂದರಲ್ಲಿ ಹಳೆ ಲವರ್ಗೆ ಬಾಯಿಗೆ ಬಂದಂತೆ ಬೈದ ಯೂಟ್ಯೂಬರ್ಗೆ ನಡು ರಸ್ತೆಯಲ್ಲೇ ಬಿಸಿ ಬಿಸಿ ಕಜ್ಜಾಯ ಸಿಕ್ಕಿದೆ. ಶೋ ಮುಗಿದರೂ ನಿಲ್ಲದ ಬಿಗ್ ಬಾಸ್ ಸ್ಪರ್ಧಿಗಳ ಜಟಾಪಟಿ. ರಜತ್ ವಿರುದ್ಧ ದೂರು ಕೊಟ್ಟ ಡಾಗ್ ಸತೀಶ್. ಮಚ್ಚು ಹಿಡಿದು ರೀಲ್ಸ್, ಸಿಗರೆಟ್ ಹಿಡಿದು ಫೋಟೋಶೂಟ್, ಒಂದಲ್ಲ ಎರಡಲ್ಲ ಕಿರಿಕಿಗಳಿಂದಲೇ ಸದಾ ಸುದ್ದಿಯಲ್ಲಿರುವ ಬಿಗ್ ಬಾಸ್ ಸ್ಪರ್ಧಿ ರಜತ್ ವಿರುದ್ಧ ಮತ್ತೆ ಕೇಸ್ ಬಿದ್ದಿದೆ. ಡಾಗ್ ಸತೀಶ್ ಸ್ನೇಹ ಬಿಡುವಂತೆ ಧಮಕಿ ಹಾಕಿದ್ದಾರೆಂದು ಆರೋಪಿಸಿ ಗಿರೀಶ್ ಅಣ್ಣೂರು ಕೆಆರ್ಪುರಂ ಠಾಣೆಗೆ ದೂರು ನೀಡಿದ್ರು. ಈ ಬಗ್ಗೆ ಸೂಕ್ತ ದಾಖಲೆ ನೀಡುವಂತೆ ಪೊಲೀಸರು ಗಿರೀಶ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಅಪಮಾನದ ಆರೋಪದ ಅಡಿ ರಜತ್ ಹಾಗೂ ಧನರಾಜ್ ವಿರುದ್ಧ ಡಾಗ್ ಸತೀಶ್ ಕೂಡ ದೂರು ಕೊಟ್ಟಿದ್ದಾರೆ. ನನಗೆ ಇಂಟರ್ವ್ಯೂ ಮಾಡಬೇಕಾದ್ರೆ ಒಂದೊಂದು ಆಚೆ ಏನು ಜನ ಆಡ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಅವರು ನನಗೆ ಇಂಟರ್ವ್ಯೂ ಮಾಡ್ತಾರೆ. ಅಂದರೆ 125 ದೇಶ ಅಂತೀಯಲ್ಲ, 125 ದೇಶ ತೋರಿಸು ಅಂತಾರೆ. ನಾನು 125 ದೇಶದ್ದು ಅದು ಒತ್ತಿ ಹೇಳ್ತೀನಿ. ನಾನು ತೋರಿಸ್ತಾ ಇದ್ದೀನಲ್ಲ, ರೆಕಾರ್ಡ್ ಮಾಡಿ ನೀವು ಪ್ರೂಫ್ ಸಮೇತ ಹಾಕಬೇಕು ಅಂತ ಒತ್ತಿ ಹೇಳಿ ಅಷ್ಟೆಲ್ಲ ಪ್ರೂಫ್ ಕೊಟ್ಟಿದ್ರು ನನ್ನ ಸುಳ್ಳ ಮಳ್ಳ ಕಳ್ಳ ಆಮೇಲೆ ಜಾಸ್ತಿ ಹುಡುಗಿರ ವಿಷಯ ಕೆದಕ್ತಾ ಇದ್ದ. ರಜತ್ ಹಾಗೂ ಸ್ನೇಹಿತ ಧನರಾಜ್ ಯೂಟ್ಯೂಬ್ ಚಾನೆಲ್ ಸಂದರ್ಶನಕ್ಕೆಂದು ಸತೀಶ್ ರನ್ನ ಕರೆದಿದ್ರಂತೆ. ಆದರೆ ಸಂದರ್ಶನದಲ್ಲಿ ತನ್ನನ್ನ ಸುಳ್ಳ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದಾರೆಂದು ಸತೀಶ್ ಆರೋಪಿಸಿದ್ದಾರೆ. ಘನತೆಗೆ ಕುಂದು ತಂದು ಅಪಮಾನ ಮಾಡಿದ ಆರೋಪದ ಅಡಿ ಚಾಮರಾಜಪೇಟೆ ಪೊಲೀಸ್ ಠಾಣೆಗೆ ಸತೀಶ್ ದೂರು ಕೊಟ್ಟಿದ್ದು ಎಫ್ಐಆರ್ ಹಾಕಲಾಗಿದೆ. ತುಂಬಾ ಕಂಪ್ಲೇಂಟ್ ಇವ್ರ ಮೇಲೆ ಇದೆ. ಯಾಕಂದ್ರೆ ಇವ್ರಿಗೆ ರೌಡಿಸಮ್ಮೇ ಒಂದು ವೃತ್ತಿ ಆಗ್ಬಿಟ್ಟಿದೆ. ಎಲ್ಲರಿಗೂ ರೌಡಿಸಮ್ಮಿಂದ ಎದುರಿಸಿದ್ರೆ ಇದಾಗುತ್ತೆ ಅಂತ. ಆದರೆ ನಾನು ಕಾನೂನು ಪ್ರಕಾರನೇ ಹೋಗಬೇಕು ಅಂತ ಪೇಪರು ಪೆನ್ನು ನಾವು ಅದು ರೂಲ್ಸ್ ಪ್ರಕಾರ ಏನು ಮಾಡಬೇಕು ಆ ಥರ ಈಗ ಚಾಮರಾಜಪೇಟೆಯಲ್ಲಿ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ವಿ.